ಸ್ವಾಗತ ಸುಸ್ವಾಗತ. ಅಲ್ಲಿ ನೋಡಿ ಜನ, ಇಲ್ಲಿ ನೋಡಿ ಜನ, ಏನು ಇದು, ಯಾಕೆ ಇಷ್ಟೊಂದು ಜನ ಅಂತ ಯೋಚನೆ ಮಾಡ್ತಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬ ಕಣ್ರಿ. ಹೆಣ್ಮಕ್ಳಿಗೆ ಫುಲ್ಲು ಹಬ್ಬದ ಜೋಶು, ಗಂಡು ಮಕ್ಳಿಗೆ ಅಷ್ಟೇ ತರಾಸು. ಸ್ವಲ್ಪ ದಿನಗಳ ಹಿಂದೆ 1 ಮೊಳ ಹೂ 30-40 ರೂಪಾಯಿ ಸಿಗ್ತಿತ್ತು. ಆದರೆ ಇವಾಗ ಅದೇ ಹೂ 200 ರೂಪಾಯಿಗೂ ಕೊಡಲ್ಲ ಅಂತಿದ್ದಾರೆ. ಏನ್ ಮಾಡೋಣ, ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡು. ಹೂಗಳಿಗೂ ಇವಾಗ ಡಿಮ್ಯಾಂಡ್ ಆಗಿ ಹೋಗಿದೆ. ಇನ್ನು ಜಾಗದ ವಿಷಯಕ್ಕೆ ಬಂದ್ರೆ, ಈ ಜಾಗ ಯಾವುದು ಅಂತ ಯೋಚನೆ ಮಾಡ್ತಿದ್ರಾ? ನಮ್ಮ ಮಲ್ಲೇಶ್ವರಂ. ಮುಂಚೆ ಮರಗಳಿಂದ ಕೂಡಿದ ಈ ಜಾಗ ದೊಡ್ಡ ಕಾಡಾಗಿತ್ತು, ಪ್ರಾಣಿಗಳಿಗಷ್ಟೇ ಸೀಮಿತ ಆಗಿತ್ತು. ಆದರೆ ಈಗ ವಹಿವಾಟಿನ ಕೇಂದ್ರನೇ ಆಗೋಗಿದೆ. ಬರೀ ವ್ಯಾಪಾರಕ್ಕಷ್ಟೇ ಅಲ್ಲ ಫೇಮಸ್ ಮಲ್ಲೇಶ್ವರಂ, ಇಲ್ಲಿರೋ ದೇವಸ್ಥಾನಗಳಿಗೂ ಕೂಡ ಅಷ್ಟೇ ಫೇಮಸ್ ಇದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಸುದ್ದಿಗೆ ಬಂದ್ರೆ, ನೋಡ್ತಾನೆ ಇದ್ದೀರಲ್ಲ ಹೇಗೆ ಜನ ವ್ಯಾಪಾರ ಮಾಡ್ತಿದ್ದಾರೆ ಅಂತ. ನಾವು 100 ಕೇಳಿದ್ರೆ ಅವರು 500ರಿಂದ ಕೆಳಗೆ ಬರೋದೇ ಇಲ್ಲ ಅಂತಾರೆ. ಆಯ್ತು ಸರಿ, ನಾವು 200 ಕೊಡ್ತೀವಿ ಅಂದ್ರೂ ಅವರು 300 ದಾಟಲ್ಲ ಅಂತಾರೆ. ಹಾಗಿದ್ದಾಗ ಇನ್ನು ಏನು ಮಾಡೋಕ್ಕಾಗುತ್ತೆ? ಲಕ್ಷ್ಮಿನ ಕೊಟ್ಟು ಮಹಾಲಕ್ಷ್ಮಿನ ಸ್ವಾಗತಿಸೋಣ.